ವಿಜ್ಞಾನ ಹೇಳುತ್ತದೆ ಮನುಷ್ಯ ಬದುಕಲು ಆಹಾರ ಮುಖ್ಯ, ಇಲ್ಲದಿದ್ದರೆ ಆತ ಸಾಯುತ್ತಾನೆ ಎಂದು. ಆದರೆ ಯೇಸುಸ್ವಾಮಿ ಹೇಳುತ್ತಾರೆ, ನಾನೇ ಜೀವ ಕೊಡುವ ರೊಟ್ಟಿ, ನನ್ನ ಮಾಂಸವೇ ನಿಜವಾದ ಆಹಾರ, ಅದನ್ನು ತಿನ್ನುವವನು ಸಾಯುವುದೇ ಇಲ್ಲ, ಸದಾಕಾಲವೂ ಜೀವಿಸುತ್ತಾನೆ ಎಂದು. ವಿಜ್ಞಾನ ಹೇಳುತ್ತದೆ ಮನುಷ್ಯ ನೀರನ್ನು ಸೇವಿಸದಿದ್ದರೆ ನಿಶ್ಶಕ್ತನಾಗುತ್ತಾನೆ ಎಂದು. ಆದರೆ ಯೇಸುಸ್ವಾಮಿ ಹೇಳುತ್ತಾರೆ, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ, ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಒರತೆಯಾಗಿದೆ, ನನ್ನ ರಕ್ತವೇ ನಿಜವಾದ ಪಾನ. ವಿಜ್ಞಾನ ಹೇಳುತ್ತದೆ ನೀರಿನಷ್ಟೇ ಆಹಾರದಷ್ಟೇ ಮನುಷ್ಯನಿಗೆ ಬೆಳಕು ಬಹಳ ಮುಖ್ಯ ಎಂದು. ಮನುಷ್ಯನಿಗೆ ಮಾತ್ರವಲ್ಲ, ಸಸ್ಯಗಳಿಗೂ ಪ್ರಾಣಿಗಳಿಗೂ ಸಹ ಬೆಳಕಿನ ಅವಶ್ಯಕತೆ ಇದೆ. ಆದರೆ ಯೇಸುಸ್ವಾಮಿ ಹೇಳುತ್ತಾರೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆದೇ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದಾನೆ. ಇವೆಲ್ಲಕ್ಕಿಂತ ಬಹುಮುಖ್ಯ ಗಾಳಿ. ಸತ್ಯವೇದ ಹೇಳುತ್ತದೆ, ದೇವರು ಮನುಷ್ಯನ ಮೂಗಿನಲ್ಲಿ ಶ್ವಾಸವನ್ನು ಊದಿದನು, ಆಗ ಮನುಷ್ಯ ಬದುಕುವ ಪ್ರಾಣಿಯಾದನು ಎಂದು. ಇದರ ಅರ್ಥ ಮನುಷ್ಯನ ಬದುಕಿನ ಮೂಲ ಕ್ರಿಸ್ತನಾಗಿದ್ದಾನೆ ಮತ್ತು ಕ್ರಿಸ್ತನಲ್ಲಿದೆ.